ಈ ಭಾರತದಲ್ಲಿ ಬೇರೂರಿದ ಪ್ರತಿಯೊಂದು ಧಾರ್ಮಿಕ ಧರ್ಮಗಳಿಗೂ ಕೂಡ ಆ ರೀತಿಯ ಮಾನವೀಯ ಮೌಲ್ಯತೆಗಳಿಂದ ಇರುವುದರಿಂದಲೇ ಭಾರತ ಎತ್ತಿ ಹಿಡಿದಂತಹ ಜಾತ್ಯತೀತತೆ ಏನಿದೆ, ವಿವಿಧತೆಯಲ್ಲಿ ಏಕತೆ ಏನಿದೆ, ಅದು ಕಂಗೊಳಿಸಲು ಸಾಧ್ಯವಾಗಿರುವುದು ಭಾರತದಲ್ಲಿ ಬೇರೂರತಕ್ಕಂತ ಎಲ್ಲ ಧರ್ಮಗಳ ಮಾನವೀಯತೆಯ ಮೌಲ್ಯಗಳಿಂದ. ಜೀವಿಸತಕ್ಕಂತ ಮನುಷ್ಯರಿಗೆ ಭಾವನೆಗಳಿರ್ತವೆ, ಮನುಷ್ಯ ಭಾವನೆಗಳು ಕೆರಳುತ್ತಾ ಹೋಗ್ತವೆ, ಧರ್ಮ ಸಂದೇಶಗಳು ಅರಳುತ್ತಾ ಹೋಗ್ತವೆ. ಇವಾಗ ಇಲ್ಲಿ ಸಂಘರ್ಷಗಳು ಉಂಟಾಗುವಾಗ ಧರ್ಮ ಸಂದೇಶಗಳಿಂದಲ್ಲ, ಬದಲಾಗಿ ಮನುಷ್ಯರ ಭಾವನೆಗಳು ಕೆರಳುತ್ತಾ ಹೋದಾಗ ಸಂಘರ್ಷಗಳು ಏರ್ಪಡ್ತಾ ಇದೆ. ಇವಾಗ ಕೆರಳುತ್ತಾ ಇರತಕ್ಕಂತ ಮನುಷ್ಯ ಭಾವನೆಗಳಿಗೆ ಅರಳುತ್ತಾ ಇರತಕ್ಕಂತ ಧರ್ಮದ ಸಂದೇಶಗಳ ಪಾಲನೆಯಾದಾಗ ನಿಜವಾಗಿಯೂ ಸ್ವಸ್ಥವಾದ, ಶಾಂತಿಯುತವಾದ, ಸೌಹಾರ್ದಯುತವಾದ ಸಹೋದರ ಧರ್ಮ ಅನುಯಾಯಿಗಳನ್ನ ಗುರುತಿಸಿಕೊಂಡು ಮಾನವೀಯತೆಯ ನೆಲೆಯಲ್ಲಿ ನಾವೆಲ್ಲರೂ ಸಹೋದರರು ಎಂಬುದನ್ನು ಪಾಲಿಸಿಕೊಂಡು ಹೋಗಲಿಕ್ಕೆ ನಮಗೆ ಸಾಧ್ಯವಾಗ್ತಾ ಇದೆ. ಮಾನ್ಯರೇ, ನಾವು ಸಾಧಾರಣ ಇಂದಿನ ಯುಗದಲ್ಲಿ ಆಲೋಚಿಸುವಾಗ ಸೌಹಾರ್ದತೆಯನ್ನ ಇನ್ನಷ್ಟು ವಿಶಾಲ ಅರ್ಥದಲ್ಲಿ ನೋಡುವಾಗ ಒಂದು ಉದಾಹರಣೆ ನೆನಪಿಗೆ ಬರುತ್ತದೆ. ತಾವು ಆಲೋಚನೆ ಮಾಡಬೇಕು. ಹಾವಾಡಿಗನೊಬ್ಬ ಹಾವನ್ನ ಆಡಿಸ್ತಾ ಇದ್ದ. ಊಟಕ್ಕೆ ಹೊತ್ತಾದಾಗ ಈ ಹಾವನ್ನು ಒಂದು ಬುಟ್ಟಿಯಲ್ಲಿ ಹಾಕಿ ತನ್ನ ಕುಟೀರಕ್ಕೆ ಹೋದ ಈ ಸಂದರ್ಭ ಅಲ್ಲೊಂದು ಇಲಿ ಅತ್ತ ಇತ್ತ ಓಡ್ತಾ ಇತ್ತು. ಈ ಇಲಿ ತನ್ನ ನಿಯಂತ್ರಣ ತಪ್ಪಿ ಈ ಬುಟ್ಟಿಯೊಳಗೆ ನೋಡುವಾಗ ಆ ಬುಟ್ಟಿಯೊಳಗೆ ಇದ್ದದ್ದು ಒಂದು ಸರ್ಪವಾಗಿತ್ತು. ಇಬ್ಬರು ಕೂಡ ಇಲಿ ಹಾಗೂ ಈ ಒಂದು ಹಾವು ಸಂಕಷ್ಟ ಬಿಕ್ಕಟ್ಟಿಗೆ ಒಳಗಾದಾಗ ಇಬ್ಬರು ಕೂಡ ಸಂಕಷ್ಟದಲ್ಲಿರುವಾಗ ಅಲ್ಲಿ ಆ ಒಂದು ಪರಿಸ್ಥಿತಿಯಲ್ಲಿ ಅವರೊಂದು ಕಾಂಪ್ರಮೈಸ್ ಮಾಡ್ತಾರೆ, ಒಂದು ಸೌಹಾರ್ದತೆಯಲ್ಲಿ ಏರ್ಪಡ್ತಾರೆ. ಪರಸ್ಪರವಾದ ವೈರಿಗಳಂತಿರತಕ್ಕಂತ ಆ ಎರಡು ಜೀವಿಗಳು ಒಂದು ಸೌಹಾರ್ದಕ್ಕೆ ಬರುತ್ತದೆ. ಹಾವು ಹೇಳ್ತದೆ, ಇಲಿ ಮಾರಾಯ, ನಾವು ಕಷ್ಟದಲ್ಲಿದ್ದೇವೆ, ಹೇಗಾದ್ರೂ ಈ ಒಂದು ಬಿಕ್ಕಟ್ಟಿನಿಂದ ಪಾರಾಗಬೇಕಾದ ಅಗತ್ಯ ನನಗೂ ಇದೆ, ನಿನ್ಗೂ ಇದೆ. ಆದರೆ ನಿನ್ನನ್ನು ಕಚ್ಚಿ ತಿನ್ನುವಂತ ಹಲ್ಲು ನನಗಿದೆ. ಆದರೆ ಇಲ್ಲಿಂದ ಪಾರಾಗಬೇಕಾದ್ರೆ ಈ ಒಂದು ಬುದ್ಧಿಗೆ ರಂಧ್ರ ತೆಗಿಬೇಕು, ತೂತು ತೆಗಿಬೇಕು. ಆ ತೂತು ತೆಗೆಯಲು ನನ್ನಿಂದ ಸಾಧ್ಯವಾಗ್ತಾ ಇಲ್ಲ. ತೂತು ತೆಗೆಯಬೇಕಾದ ಆಯುಧ ನಿನ್ನಲ್ಲಿದೆ. ಆ ರೀತಿ ನೀನು ತೂತು ತೆಗೆದ್ರೆ ಒಂದು ಉತ್ತಮವಾದ ಸೌಹಾರ್ದಯುತವಾದ ಒಂದು ತೀರ್ಮಾನಕ್ಕೆ ನಾವು ಬಂದು ಶಾಂತಿಯ ವಾತಾವರಣಕ್ಕೆ ನಾವು ಹೋಗುವ ಅಂತ ತೀರ್ಮಾನಕ್ಕೆ ಬರ್ತೇವೆ. ಆಗ ಇಲ್ಲಿ ಹೇಳ್ತದೆ, ಓಕೆ. ಆವಾಗ ಇಲ್ಲಿ ರಂಧ್ರ ತೆಗೆಯಲು ತಯಾರಾದಾಗ, ರಂಧ್ರ ತೆಗೆದು ರೆಡಿ ಆದಾಗ ಹಾವು ಹೇಳ್ತದೆ, ಮೊದಲು ನಾನು ಹೊರಗೆ ಹೋಗ್ತೇನೆ ಅಂತ ಹೇಳಿ. ನಾನು ಸುಮಾರು ಕಾಲದಿಂದ, ಸುಮಾರು ಸಮಯದಿಂದ ಈ ಬುಟ್ಟಿಗೆ ಪ್ರಥಮವಾಗಿ ಬಂದವ ನಾನು. ಹಾಗಾದ್ರೆ ಪ್ರಥಮವಾಗಿ ಹೊರ ಹೋಗ್ಬೇಕಾದವನು ನಾನು ಅಂತ ಹೇಳಿ. ಆವಾಗ್ಲೂ ಕೂಡ ಇಲ್ಲಿಗೆ ಒಂದು ಸಂಶಯ. ಇಲ್ಲಿ ಹೇಳ್ತಾ ಇದೆ, ಹೇಗೆ ನಿನ್ನನ್ನು ನಾನು ಹೊರಗೆ ಮೊದಲನೇದಾಗಿ ಕಳಿಸಲಿ? ನೀನು ಹೊರಗೆ ಮೊದಲನೇದಾಗಿ ಬಂದು ಹೊರ ಬರತಕ್ಕಂತ ನನ್ನನ್ನು ಕಾಯ್ತಾ ನಿನ್ನ ಕೆಲಸವನ್ನ ನೀನು ಇಂದಿನ ಕೆಲಸವನ್ನ ಮುಂದುವರಿಸ್ತಾ ನೀನು ಹೋಗುವುದಾದರೆ ನಾನು ಹೇಗೆ ಮೊದಲನೇಗೆ ಹೊರಗೆ ಹೋಗಲಿ ಅಂತ ಹೇಳಿ ಇಲ್ಲ ಅಂತ ಹೇಳಿ ಒಪ್ಪಿಕೊಂಡಾಗ ಇಲ್ಲಿ ಹೊರಬಂತು ಹಾವು. ಹೊರಬಂತು ಇಲ್ಲಿ ನಂತರ ಬರುವಾಗ ತನ್ನ ಆ ಹಿಂದಿನ ಸ್ವಭಾವವನ್ನು ಮುಂದುವರಿಸಿಕೊಂಡು ಗುಣ ಮಾಡಿದೆ. ನಾವು ಆಲೋಚನೆ ಮಾಡಬೇಕು. ಮಾನ್ಯ ಗತಕಾಲದ ಪೂರ್ವಿಕರು ನಡೆ ನುಡಿಗಳಲ್ಲಿ ಸೌಹಾರ್ದಯುತವಾದ ಬದುಕನ್ನ ತೋರಿಸಿಕೊಂಡು ತಲೆಮಾರಿಗೆ ಒಂದು ಚರಿತ್ರೆ, ಅವರೊಂದು ಚರಿತ್ರೆಯಾಗಿ ನಾವು ಹೇಳಿಕೊಡುವಾಗ ನಮ್ದು ವೇದಿಕೆಗಳಲ್ಲಿ ಮಾತ್ರ ಸೀಮಿತವಾಗಿರತಕ್ಕಂತ ಅವಸ್ಥೆಗಳನ್ನು ನಾವು ಕಾಣ್ತಾ ಇದ್ದೇವೆ. ಹಾಗಾದರೆ ಪವಿತ್ರವಾದಂತಹ ಇಸ್ಲಾಂ ಧರ್ಮ ಅನುಸರಿಸತಕ್ಕಂತ ಜೀವಿಸತಕ್ಕಂತ ಯಾವುದೇ ಮುಸಲ್ಮಾನ್ ಯಾರೊಂದಿಗೂ ಕೂಡ ಸಮರಸತಕ್ಕಂತ ಸ್ಥಿತಿಯಲ್ಲಿಲ್ಲ. ಎಲ್ಲರಿಂದಿಗೂ ಕೂಡ ಕರುಣೆಯಿಂದ, ದಯೆಯಿಂದ, ಪರೋಪಕಾರದಿಂದ, ಪರಸ್ಪರ ಒಡನಾಟದಿಂದ ಜೀವಿಸಬೇಕಾದವನೇ ಮುಸಲ್ಮಾನ್. ನಾವು ಪವಿತ್ರ ಕುರಾನ್ನಲ್ಲಿ
ಎಲ್ಲರೂ ಕೇಳಿದ್ದೀರಾ? ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್ ಎಂಬ ಸೂಕ್ತವನ್ನು ನಾವು ಕೇಳ್ತಾ ಇದ್ದೇವೆ. ಯಾವ ನಮ್ಮ ಕಾರ್ಯಕ್ರಮಕ್ಕೂ ಕೂಡ ಬಿಸ್ಮಿ ಹೇಳಿ ನಾವು ಪ್ರಾರಂಭಿಸ್ತಾ ಇದ್ದೇವೆ. ನಾವು ಹೇಳ್ತೇವೆ, ಇಲ್ಲದಿದ್ರೂ ಕೂಡ ಬಿಸ್ಮಿ ಹೇಳಿ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತೇವೆ. ಮಾನ್ಯರೇ, ಇದರ ವಿಷಯಗಳ ಅರ್ಥದಲ್ಲಿ ನಾವು ನೋಡುವಾಗ ಅರ್ ರಹಮಾನ್ ಅರ್ ರಹೀಮ್ ಎಂಬ ಪದ ಕರುಣೆಯನ್ನ, ಅಲ್ಲಾಹನ ಕರುಣೆಯನ್ನ ಪರಿಚಯಿಸ್ತಾ ಇದೆ. ಅಲ್ಲಾಹನ ಕರುಣೆ ಇರತಕ್ಕಂತ ಕರುಣೆ ಇರತಕ್ಕಂತ ಅಲ್ಲಾಹನನ್ನ ಈ ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್ ಎಂಬ ಈ ಸೂಕ್ತ ಅರ್ಥವನ್ನು ನೀಡುತ್ತಾ ಇದೆ. ಮಾತ್ರ ಅಲ್ಲ, ಈ ಒಂದೇ ಸೂಕ್ತದಲ್ಲಿ 2 ಸಲ ಕರುಣೆ ಕರುಣೆ ಅಂತೇಳಿ ಪವಿತ್ರವಾದಂತಹ ಕುರ್ಆನ್ ಪರಿಚಯಿಸಿದೆ. ಮಾತ್ರ ಅಲ್ಲ, ಪವಿತ್ರವಾದ ಕುರ್ಆನ್ ಅನ್ನು ನೋಡುವಾಗ 114 ಅಧ್ಯಾಯ ಕುರ್ಆನಿನಲ್ಲಿದೆ. 114 ಅಧ್ಯಾಯ ಕುರ್ಆನಿನಲ್ಲಿರುವಾಗ ಒಂದೆಡೆ ಮಾತ್ರ ಪ್ರಾರಂಭದಲ್ಲಿ ಇಲ್ಲದಿದ್ದರೂ ಕೂಡ ಅದರ ಮಧ್ಯಭಾಗದಲ್ಲಿ ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್ ಎಂಬ ಆ ಸೂಕ್ತವಿದೆ. 114 ಅಧ್ಯಾಯಗಳಲ್ಲೂ ಕೂಡ ಪವಿತ್ರವಾದಂತಹ ಈ ಸೂಕ್ತ ಪುನರಾವರ್ತನೆಯಾಗಿದೆ. ಇದರ ಅರ್ಥ ನಾವು ಆಲೋಚಿಸುವಾಗ ಅಲ್ಲಾಹನ ಕರುಣೆಗಳು, ಅಲ್ಲಾಹನ ಧರ್ಮ ಕರುಣೆ ಇರತಕ್ಕಂಥದ್ದು. ಈ ಕರುಣೆಯನ್ನ ಒಂದೇ ಸೂಕ್ತದಲ್ಲಿ 2 ಸಲ ಕರುಣೆಯ ಪುನರಾವರ್ತನೆ, ಅದೇ ದೊಡ್ಡ ಕರುಣೆ. ಎಲ್ಲ ಅಧ್ಯಾಯಗಳಲ್ಲೂ ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್ ಎಂದು ಈ ಒಂದು ಕರುಣೆಯನ್ನ ಸೂಚಿಸತಕ್ಕಂತ ಸೂಕ್ತದ 114 ಸಲ ಆವರ್ತನೆ. ಅದು ಪವಿತ್ರವಾದಂತಹ ಧರ್ಮ. ಆ ಧರ್ಮದ ಸ್ಥಾಪಕನಾದ ಅಲ್ಲಾಹನು ಎಷ್ಟೊಂದು ಕರುಣವಂತ ಎಂಬುದನ್ನು ಹೇಳಲಿಕ್ಕೆ ಈ ಒಂದು ಸೂಚನೆಯನ್ನು ಸಾಧ್ಯವಾಗ್ತಾ ಇದೆ. ಮಾನ್ಯ, ನಾವು ಆಲೋಚನೆ ಮಾಡ್ತಾ ಇರಬೇಕು. ಈ ರೀತಿ ಪವಿತ್ರವಾದಂತಹ ಕುರ್ಆನ್ ಕರುಣೆಯನ್ನ ಬೋಧಿಸುವಾಗ ಈ ಕರುಣೆಯನ್ನ ನಾವು ನಮ್ಮಲ್ಲಿ, ನಮ್ಮ ಜನರಲ್ಲಿ, ನಮ್ಮ ಸಹೋದರರಲ್ಲಿ, ನಮ್ಮ ಸರ್ವ ಧರ್ಮೀಯರಲ್ಲಿ, ಪ್ರತಿಯೊಂದು ಜೀವಿಗಳಲ್ಲೂ ಕಂಡು ಕರುಣೆಯನ್ನ ವಿನಿಮಯ ಮಾಡತಕ್ಕಂತಹ ವ್ಯಕ್ತಿಗಳು ನಾವಾಗಲೇಬೇಕಾಗ್ತದೆ. ಎಷ್ಟರವರೆಗೆಂದರೆ ಪವಿತ್ರವಾದಂತಹ ಇಸ್ಲಾಂ ಹೇಳಿಕೊಟ್ಟ ಕರುಣೆಯನ್ನು ನಮಗೆ ತಲುಪಿಸಿಕೊಟ್ಟ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಚರಿತ್ರೆಯಿಂದ ನಮಗೆ ತಿಳಿದು ಬರುವ ಅಂಶವೂ ಕೂಡ ಇದಾಗಿದೆ. ನಮ್ಮ ಅನ್ಸಾರುದ್ದೀನ್ ಜಮಾಅತ್ ಕಮಿಟಿ ಪುತ್ತೂರು ಗೌರವಾನ್ವಿತ ಅಧ್ಯಕ್ಷ ಬಿಬಿ ಹಸನ್ ಹಾಜಿ ನೇತಾರರು ನಮ್ಮ ವೇದಿಕೆಗೆ ಬರ್ತಾ ಇದ್ದಾರೆ. ಮಾನ್ಯರೇ, ಈ ಕರುಣೆಯನ್ನ ಪರಿಚಯಿಸತಕ್ಕಂಥ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮದೀನಾ ಮಸೀದಿಯಲ್ಲಿ ನಮಾಜ್ಗೆ ನಿಂತಾಗ ಪ್ರವಾದಿ ವರಿಯರ ಹಿಂಬದಿಯಲ್ಲಿ ಒಬ್ಬ ಗ್ರಾಮೀಣ ಅರೇಬಿಯನ್ ವ್ಯಕ್ತಿ ಬಂದು ನಮಾಜ್ ಮಾಡಿದಾಗ ಒಂದು ಪ್ರಾರ್ಥನೆ ಮಾಡುತ್ತಾರೆ. ಪ್ರವಾದಿ ಮುಹಮ್ಮದರ ಬಳಿ ಬಂದು ಈ ವ್ಯಕ್ತಿ ಪ್ರಾರ್ಥನೆ ಮಾಡುತ್ತಾರೆ. ಅಲ್ಲಾಹುಮ್ಮ ರಹಮ್ನಿ ವ ಮುಹಮ್ಮದನ್ ಲಾ ತರ್ಹಮ್ ಅಹದನ್ ಸಿವಾನಾ. ಅಲ್ಲಾಹನೇ, ಈ ದುನಿಯಾದಲ್ಲಿ, ಈ ಜಗತ್ತಿನಲ್ಲಿ ನನಗೆ ಮತ್ತು ಈ ಮುಹಮ್ಮದರಿಗೆ ಅಲ್ಲದೆ ಇನ್ನಾರಿಗೂ ನೀನು ಕರುಣೆ ತೋರದಿರು ಎಂಬುದು ಪ್ರಾರ್ಥನೆ ಮಾಡಿದಾಗ ನಮಾಜ್ ಮುಗಿದ ಬಳಿಕ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರು ಎದ್ದು ನಿಂತು ಆ ಗ್ರಾಮೀಣ ವ್ಯಕ್ತಿಯ ಮುಖಕ್ಕೆ ನೋಡಿ, ಯಾ ಅರಾಬಿ, ಓ ಗ್ರಾಮೀಣನೇ, ಕೈಫ ತುದೈಕು ರಹಮತಲ್ಲಾಹ್, ಅಲ್ಲಾಹನ ಕರುಣೆಯನ್ನ ನೀನು ಯಾಕಾಗಿ ಸಂಕುಚಿಸಿಕೊಳ್ತಾ ಇದ್ದೀಯಾ? ನಿನಗೂ ಮತ್ತು ನನಗೆ ಮಾತ್ರ ಕರುಣೆಯನ್ನು ನೀನು ಬೇಡುತ್ತಾ ಇದ್ದೀಯಾ? ಇನ್ನ ರಹಮತಲ್ಲಾಹಿ ವಸಿಅತ್ ಕುಲ್ಲ ಶೈ, ನಿಶ್ಚಯವಾಗಿಯೂ ಅಲ್ಲಾಹನ ಕರುಣೆ ಎಲ್ಲಾ ವಸ್ತುಗಳಿಗೂ ಎಲ್ಲಾ ಜೀವಿಗಳಿಗೂ ವ್ಯಾಪಕವಾದದ್ದಾಗಿದೆ. ಅದು ಯಾರಿಗೂ ಕೂಡ ಅವನಿಗೆ ಕರುಣೆ ಬೇಡ, ಇವನಿಗೆ ಕರುಣೆ ಬೇಡ ಎಂಬುದನ್ನ ಕುಂಠಿತಗೊಳಿಸಲು ಯಾವುದೇ ಶಕ್ತಿಗಳಿಂದ ಸಾಧ್ಯವಿಲ್ಲ ಎಂಬುದನ್ನ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರು ಗ್ರಾಮೀಣ ವ್ಯಕ್ತಿಯ ಮುಖಾಂತರ ಲೋಕಕ್ಕೆ ಪರಿಚಯಿಸ್ತಾ ಇದ್ದಾರೆ. ಮಾನ್ಯರೇ, ಹಾಗಾದರೆ ಈ ಜಗತ್ತಿನಲ್ಲಿ ಜೀವಿಸುವಾಗ ಎಲ್ಲರೊಂದಿಗೆ ಹೊಂದಿಕೊಂಡು ಮಾನವೀಯತೆಯ ದೃಷ್ಟಿಯಲ್ಲಿ ಮನುಷ್ಯರಾದ ನೆಲೆಯಲ್ಲಿ ಕೊಡಬೇಕಾದ ಕರ್ತವ್ಯಗಳನ್ನ, ಗೌರವಗಳನ್ನ ಕೊಡುತ್ತಾ ಈ ಸಮಾಜದಲ್ಲಿ ತಾನೊಬ್ಬ ನಿದ್ದೆ ಮಾಡುವುದಾದರೆ ಅದು ನನ್ನೊಬ್ಬನ ಸುಖಕ್ಕೆ, ಆದರೆ
ತಾನೊಬ್ಬ ಎಚ್ಚೆತ್ತು ದುಡಿಯುವುದಾದರೆ ಅದು ಎಲ್ಲರ ಸುಖಕ್ಕೆ ಎಂದು ಪೂರ್ವಿಕ ಕವಿಗಳು ನಮಗೆ ತಿಳಿಸಿದಂತೆ ನಮ್ಮ ಜೀವನ ಬದುಕು ಎಲ್ಲರ ಬದುಕಿಗಾಗಿ, ಈ ಬದುಕು ಎಲ್ಲರ ಬದುಕಿಗಾಗಿ ಎಂಬ ಸಂದೇಶಗಳನ್ನ ಜೀವನದುದ್ದಕ್ಕೂ ನಾವು ಪಾಲಿಸುತ್ತಾ ಹೋದಾಗ ಮಾತ್ರ ಸೌಹಾರ್ದಯುತವಾದ ಬದುಕನ್ನು ಅನುಭವಿಸಲು ಸಾಧ್ಯವಾಗ್ತಾ ಇದೆ. ಒಂದು ಊರೆಂದಾಗ ಮಸೀದಿಗಳ ಸುತ್ತ ಬಹಳಷ್ಟು ಮನೆ ಕಟ್ಟಿ ಜೀವಿಸುವಾಗ ಅಲ್ಲಿ ವ್ಯತ್ಯಸ್ತವಾದ ವಿವಿಧ ಧರ್ಮ ಜನಾಂಗದ ಜನರೊಂದಿಗೆ ನಾವು ಜೀವಿಸ್ತಾ ಇದ್ದೇವೆ. ಇಲ್ಲಿ ಸಾಧಾರಣವಾಗಿ ಇಸ್ಲಾಂ ಅನ್ನು ನಾವು ಪರಿಚಯಿಸುವಾಗ ಕೇವಲ ಒಂದು ಜಪ ತಪಗಳಿಂದ ಮಾತ್ರ ಇಸ್ಲಾಂ ಪೂರ್ತಿ ಆಗ್ತಾ ಇಲ್ಲ. ಹಾಗಾದ್ರೆ ನಮ್ಗೆ ಗೊತ್ತಿದೆ, ಜಪಗಳನ್ನ ತಪಗಳನ್ನ ಲಿಖರ್ಗಳನ್ನ ಅಲ್ಲಾಹನ ಬಹಳಷ್ಟು ಸ್ಮರಣೆಯ ಸಂಕೇತಗಳನ್ನ ಪ್ರೀತಿಸಿದ ಒಬ್ಬ ಸ್ವಹಾಬಿ ವರ್ಯರಾಗಿದ್ದರು ಅಬೂ ದರ್ ಎಂಬ ಸ್ವಹಾಬಿ. ಆ ಸ್ವಹಾಬಿ ವರ್ಯರು ನಬಿ ವರ್ಯರೊಂದಿಗೆ ಕೇಳುತ್ತಾರೆ, ಯಾ ರಸೂಲಲ್ಲಾಹ್ ದುಲ್ಲನಿ ಅಲಾ ಅಮಲಿನ್ ಇದಾ ಕುಂತು ಬಿಹಿ ದಖಲ್ತುಲ್ ಜನ್ನಾ. ನನಗೊಂದು ಮೋಕ್ಷ ಸಿದ್ಧಿಗಾಗಿ ಒಂದು ಕಾರ್ಯವನ್ನ, ಒಂದು ಸಂಗತಿಯನ್ನ ತಾವು ಹೇಳಿಕೊಳ್ಬೇಕು ಅಂತ ಹೇಳಿ. ಅವಾಗ ಈ ಸ್ವಹಾಬಿ ಗ್ರಹಿಸಿದ್ರು, ನನಗೆ ಒಂದು ಜಪವನ್ನ ಏನಾದ್ರು ಹೇಳಿಕೆ ಈಗ ರಸೂಲ್ ಹೇಳಿಕೊಡುತ್ತಾರೆ ಅಂತ ಹೇಳಿ. ಆವಾಗ ಅಲ್ಲಾಹನ ರಸೂಲ್ ಹೇಳಿಕೊಡುತ್ತಾರೆ, ಪ್ರವಾದಿ ಮುಹಮ್ಮದ್ ಹೇಳಿಕೊಡುತ್ತಾರೆ, ಯಾ ಅಬಾ ದರ್ ಇದಾ ತಬಗ್ತ ಮರಕತನ್ ಫಕ್ಸಿರ್ ಮಾಅಹಾ ವ ತಆಹಿದ್ ಬಿಹಿ ಜೀರಾನನ್. ಪ್ರವಾದಿ ಹೇಳುತ್ತಾರೆ, ಓ ಅಬೂ ದರ್, ಒಂದು ಊರಿನಲ್ಲಿ ಮನೆ ಕಟ್ಟಿ ಜೀವಿಸುವಾಗ ಮನೆಯಲ್ಲಿ ಊಟಕ್ಕಾಗಿ ಸಾರು ಮಾಡುವುದಿದ್ರೆ ನೀರು ಜಾಸ್ತಿ ಮಾಡಿಕೊಳ್ಳುತ್ತೆ. ಪ್ರವಾದಿ ಹೇಳಿಕೊಡುತ್ತಾರೆ. ನಾವು ಆಲೋಚಿಸಿ, ಆಧುನಿಕ ಯುಗದಲ್ಲಿ ಅಭಿವೃದ್ಧಿಯ ಯುಗದಲ್ಲಿ ಜೀವಿಸ್ತಾ ಇದ್ದೇವೆ. ಬುದ್ಧಿಗೆ ಬಹಳಷ್ಟು ಗಮನ ಕೊಡ್ತಾ ಇದ್ದೇವೆ. ಮಕ್ಕಳು ಬುದ್ಧಿವಂತರಾಗಬೇಕು ಅಂತೇಳಿ ನಾವು ಕಾಯ್ತಾ ಇದ್ದೇವೆ. ಬುದ್ಧಿವಂತರಾಗುವುದಕ್ಕಿಂತ ಮುಂಚೆ ನೀತಿವಂತರಾಗಬೇಕು ಎಂಬೊಂದು ಪಾಠವನ್ನ ನಮ್ಮ ಮಕ್ಕಳಿಗೆ, ನಮ್ಮ ಯುವಕರಿಗೆ ನಾವು ರವಾನಿಸಬೇಕಾಗ್ತದೆ. ಹೇಳುತ್ತಾರೆ, ಅಬೂ ದರ್, ಊಟಕ್ಕೆ ನೀನು ಸಾರು ಮಾಡುವುದಿದ್ರೆ ಸ್ವಲ್ಪ ನೀರೆಲ್ಲ ಜಾಸ್ತಿ ಮಾಡಿ ಇನ್ನ ನೆರೆಕೆರೆಯವರನ್ನ ನೀನು ಗಮನಕ್ಕೆ ತೆಗೆದುಕೊಳ್ಬೇಕು ಅಂತ. ಇಲ್ಲಿ ನಮಗೆ ಗೊತ್ತಿದೆ, ನಾವು ಆಲೋಚಿಸುವಾಗ ನಿನ್ನ ಅಗತ್ಯಕ್ಕೆ ನಿನ್ನ ಸಾರನ್ನು ತಕೊಂಡು ನಂತರ ನೀರು ಹಾಕು ಎಂಬ ಆಧುನಿಕ ಮನುಷ್ಯನ ಚಿಂತೆಗೆ ಒಂದು ಕಡಿವಾಣವನ್ನ ಪ್ರವಾದಿ ಹೇಳ್ತಾ ಇದ್ದಾರೆ. ನೀನು ಸಾರು ಮಾಡುವಾಗ ನೀರು ಜಾಸ್ತಿ ಮಾಡಿಕೊಳ್ಳೋದು ನಿನ್ನ ಉಪಯೋಗದ ಬಳಿಕ ಅಲ್ಲ, ನಿನ್ನ ಉಪಯೋಗಕ್ಕೂ ಕೂಡ ಸ್ವಲ್ಪ ಜಾಸ್ತಿ. ನಿನ್ನ ನೆರೆಕರೆಯಲ್ಲಿ ಜನರಿದ್ದಾರೆ, ಹಸಿವಿನ ಜನರಿದ್ದಾರೆ, ಯಾವುದೇ ಧರ್ಮೀಯರಿರಲಿ, ಯಾವುದೇ ಪಂಗಡಕ್ಕೆ ಸೇರಿದವನಿರಲಿ, ಹೊಟ್ಟೆ ಎಲ್ರಿಗೂ ಒಂದೇ ತಾನೆ, ರಕ್ತ ಎಲ್ರಿಗೂ ಒಂದೇ ತಾನೆ, ನೀನು ಗಮನದಲ್ಲಿಟ್ಟುಕೊಳ್ಬೇಕು ಅಂತ ಹೇಳಿ ಪ್ರವಾದಿ ಹೇಳ್ತಾ ಇದ್ದಾರೆ. ಮಾತ್ರ ರಸೂಲ್ ಹೇಳಿದ್ರೆ, ಅಬೂ ದರ್, ಇಬ್ಬರ ಆಹಾರ 3 ಮಂದಿಗೆ, 3 ಮಂದಿಯ ಆಹಾರ 4 ಮಂದಿಗೆ, 4 ಮಂದಿಯ ಆಹಾರ 5 ಮಂದಿಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿಕೊಟ್ಟಿದ್ದಾರೆ. ಮಾನವೀಯತೆಯ ನೆಲೆಯಲ್ಲಿ, ಮನುಷ್ಯನೆಂಬ ನೆಲೆಯಲ್ಲಿ ಆ ಮನುಷ್ಯನಿಗೆ ಮೂಲಭೂತವಾಗಿ ಬೇಕಾದ ವಿಷಯಗಳ ಬಗ್ಗೆ ಬಹಳಷ್ಟು ಗಮನ ಕೊಡುತ್ತಾ ನೆರೆಕರೆಯರೊಂದಿಗೆ, ಸರ್ವಧರ್ಮೀಯರೊಂದಿಗೆ ಉತ್ತಮ ರೀತಿಯ ಮಧುರ ಬಾಂಧವ್ಯವನ್ನ ಸಾರಬೇಕಾದ ವ್ಯವಸ್ಥೆಗಳನ್ನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲಿಸಿಕೊಡುವಾಗ ಒಂದು ಊರಿನ, ಒಂದು ಧರ್ಮದ ಜನರ ಆರಾಧನಾಲಯವಾಗಿ ನಿರ್ಮಿಸತಕ್ಕಂತ ಮಸೀದಿಗಳಲ್ಲಿ ಅದರ ತಲಹದಿ ಅದೊಂದು ಸೌಹಾರ್ದತೆಯ ಮೇಲೆ, ಭಕ್ತಿಯ ಮೇಲೆ. ನಮ್ಗೆ ಗೊತ್ತಿದೆ, ನನ್ನ ಸಹೋದರ ಧರ್ಮ ಅನುಯಾಯಿಗಳು ಸಮಾರಂಭದಲ್ಲಿದ್ದಾರೆ. ಶೃಂಗೇರಿಯಲ್ಲಿರತಕ್ಕಂತ ಪವಿತ್ರವಾದ ಮಠವನ್ನು ನೀವು ಕಾಣುತ್ತಾ ಇದ್ದೀರಾ. ಶಂಕರಾಚಾರ್ಯರು ಆ ಮಠವನ್ನ ಸ್ಥಾಪಿಸಿದ್ದೀರಾ. ತನ್ನ ಉದ್ದೇಶಿತ ಮಠಕ್ಕಾಗಿ, ಒಂದು ಸ್ಥಳದ ಆಯ್ಕೆಗಾಗಿ ಶೃಂಗೇರಿಗೆ ಬಂದ ಶಂಕರಾಚಾರ್ಯರು ಆ ಒಂದು ಸ್ಥಳವನ್ನ ಯಾತಕ್ಕಾಗಿ ಆಯ್ಕೆ ಮಾಡಿದರು. ಚರಿತ್ರೆ ಗ್ರಂಥ ಓದಿದಾಗ ನನಗೆ ಸಿಕ್ಕಿದ ಒಂದು ಭಾಗ ಈ ರೀತಿಯಲ್ಲಿದೆ. ಆ ಒಂದು ಪ್ರದೇಶಕ್ಕೆ ಬಂದಾಗ ಒಂದು ಗರ್ಭಿಣಿಯಾದಂತಹ ಒಂದು ಕಪ್ಪೆ ತನ್ನ ಮೊಟ್ಟೆ ಇಡಲು ಮುಂದಾದಾಗ ಬಿಸಿಯಾದ ಆ ಒಂದು ಬೇಸಿಗೆಯ ಕಾಲದಲ್ಲಿ ಬಿಸಿಯಾದ ಆ ಸ್ಥಳದಲ್ಲಿ ಬಿಸಿಯಿಂದ ಬಳಲುತ್ತಾ ಇರತಕ್ಕಂತಹ ಸಂದರ್ಭ, ಒಂದು ಸರ್ಪ ಬಂದು ಹೆಡೆ ಎತ್ತಿ ಆ ಒಂದು ಕಪ್ಪೆಗೆ ನೆರಳನ್ನ ಉಂಟು ಮಾಡಿ ಅದರೊಂದು ಕಷ್ಟದ ಸಂದರ್ಭ ಹೆಡೆಯನ್ನ ಬಿಚ್ಚಿ ಸಾಂತ್ವನವಾಗಿ ಸಹಕರಿಸಿದಾಗ
ಶಂಕರಾಚಾರ್ಯರು ನೋಡುತ್ತಾ ಇದ್ದಾರೆ. ತನ್ನ ಉದ್ದೇಶಿತ ಮಠಕ್ಕೆ ಇದೇ ಸೂಕ್ತ ಸ್ಥಳ ಎಂಬುದನ್ನ ಮನಗಂಡು ಶಂಕರಾಚಾರ್ಯರು ಆ ಸ್ಥಳದಲ್ಲಿ ಮಠವನ್ನ ನಿರ್ಮಿಸಿದ್ದಾರೆ ಎಂಬುದನ್ನ ಚರಿತ್ರೆ ತಿಳಿಸುವಾಗ ಪ್ರತಿಯೊಂದು ಸ್ಥಳಗಳಲ್ಲಿರತಕ್ಕಂಥ ಮಸೀದಿ ಕೂಡ ಸೌಹಾರ್ದಯುತವಾದ ಸಂದೇಶಗಳನ್ನು ರವಾನಿಸ್ತಾ ಇದೆ. ನಾನು ಮೊದಲೇ ಹೇಳಿದೆ, ಮನುಷ್ಯ ಭಾವನೆಗಳು ಮಾತ್ರ ಕೆರಳುತ್ತಾ ಇರುತ್ತದೆ. ಹಾಗಾದರೆ ಸೌಹಾರ್ದಯುತ ಬದುಕಿಗೆ ಅರ್ಥ ಪೂರ್ಣವಾಗಬೇಕಾದರೆ ಜೀವಿಸ್ತಕ್ಕಂಥ ಎಲ್ಲರೂ ಕೂಡ ಒಳಿತಿನ ಜನರಾಗಿ ಜೀವಿಸ್ತಕ್ಕಂಥ ಅಗತ್ಯ ನಮಗೆಲ್ಲರಿಗೂ ಇದೆ. ಪ್ರವಾದಿ ವರ್ಯರ ಬಳಿ ಸ್ವಹಾಬಿ ಕೇಳಿದಾಗ, ನನಗೆ ಇನ್ನೂ ಕೂಡ ಪಾರತ್ರಿಕ ಲೋಕದ ಮೋಕ್ಷ ಲಭ್ಯಕ್ಕಾಗಿ ಒಂದು ದಾರಿ ಕೇಳಿದಾಗ ರಸೂಲ್ ಹೇಳಿದ್ರು, ಕುನ್ ಮುಹ್ಸಿನ, ನೀನೊಬ್ಬ ಗುಣವಂತನಾಗು ಅಂತೇಳಿ. ಅಷ್ಟೇ ಅಲ್ಲಾಹ್ ರಸೂಲ್ ಹೇಳಿದ್ರು. ಆವಾಗ ಈ ಸ್ವಹಾಬಿ ಕೇಳುತ್ತಾರೆ, ಯಾ ರಸೂಲಲ್ಲ, ಕೈಫ ಅಅಲಮು ಅನ್ನಿ ಮುಹ್ಸಿನುನ್, ನಾನೊಬ್ಬ ಗುಣವಂತ ಎಂದು ಗೊತ್ತಾಗುವುದು ಹೇಗೆ ಅಂತ ಹೇಳಿ. ಅಲ್ಲಾಹ್ ರಸೂಲ್ ಹೇಳಿದ್ರು, ಮೋಕ್ಷ ಲಭ್ಯಕ್ಕಾಗಿ ನೀನೊಬ್ಬ ಗುಣವಂತನಾಗಿ ಸಮಾಜದಲ್ಲಿ ಬಾಳ್ಬೇಕು ಅಂತೇಳಿ. ಈ ರಸೂಲರ ಸಹಚಾರಿಗೆ ಗೊತ್ತಾಗಿಲ್ಲ ನಾನೊಬ್ಬ ಗುಣವಂತನಾಗಿ ಜೀವಿಸುವುದು ಹೇಗೆ ಅಂತೇಳಿ. ಆಗ ರಸೂಲ್ ಹೇಳುತ್ತಾರೆ, ಸಲ್ ಜೀರಾನಕ, ಟು ಆಸ್ಕ್ ಯುವರ್ ನೇಬರ್, ನಿನ್ನ ನೆರೆಕರೆಯವರೊಂದಿಗೆ ನೀನು ಪ್ರಶ್ನಿಸಬೇಕು ನಿನ್ನ ಕುರಿತು. ನಿನಗೆ ಗುಣನಡತೆಯ ಕಂಡಕ್ಟ್ ಸರ್ಟಿಫಿಕೇಟ್ ಅನ್ನ ನಿನ್ನ ನೆರೆಕರೆಯವರು ನಿನಗೆ ಕೊಡಬೇಕು. ಕೊಟ್ಟಂತ ಸರ್ಟಿಫಿಕೇಟ್ ಅಲ್ಲಿ ಏನಿರಬೇಕು, ಫೈನ್ ಕಾಲು ಇನ್ನಕ ಮುಹ್ಸಿನುನ್, ನೀನೊಬ್ಬ ಗುಣವಂತ ಅಂತ ನಿನ್ನ ನೆರೆಕರೆಯವರು, ಹಿಂದೂ ಇರಲಿ, ಕ್ರೈಸ್ತವರಿರಲಿ, ಬುದ್ಧ ಯಾವುದೇ ಧರ್ಮ ಏನಿರಲಿ, ನೀನೊಬ್ಬ ಯಾವ ರೀತಿಯವಂತೇಳಿ ನಿನ್ನ ತಂದೆಯಲ್ಲಿ ಕೇಳಬೇಕು, ಪತ್ನಿಯಲ್ಲಿ ಕೇಳಬೇಕು, ಮಕ್ಕಳಲ್ಲಿ ಕೇಳಬೇಕು, ಅಥವಾ ನೀನು ಹಣ ಕೊಟ್ಟು ಸಾಕಿದ ಯಾರೇ ನಿನ್ನ ಸೇವಕರಿದ್ರೆ ಅವರಲ್ಲಿ ಕೇಳಬೇಕು ಅಂತ ಪ್ರವಾದಿ ಹೇಳಿಲ್ಲ. ಬದಲಾಗಿ ನಿನ್ನ ಗುಣನಡತೆಯ ಸರ್ಟಿಫಿಕೇಟ್ ಅನ್ನ ನಿನ್ನ ನೆರೆಕರೆಯವರು ಕೊಡಬೇಕು ಅಂತೇಳಿ. ನೆರೆಕರೆಯವರು ಕೊಟ್ಟಾಗ ನೀನೊಬ್ಬ ಗುಣವಂತ ಅಂತೇಳಿ ಅವರು ಹೇಳಿದರೆ, ಇನ್ನಕ ಮುಹ್ಸಿನುನ್, ನೀನೊಬ್ಬ ಗುಣವಂತನೇ. ನೀನೊಬ್ಬ ನೀಚ ಅಂತೇಳಿ ಅವರು ಸರ್ಟಿಫಿಕೇಟ್ ಕೊಟ್ರೆ ನೀನೊಬ್ಬ ನಿಜವಾಗಿಯೂ ನೀಚ. ಹಾಗಾದರೆ ನಿಜವಾಗಿಯೂ ನಮ್ಮ ಜೀವನದಿಂದ ನಮ್ಮ ಮನೆಯವರಿಗೆ, ನಮ್ಮ ನೆರೆಕರೆಯವರಿಗೆ ಯಾರೇ ಆಗಿದ್ರೂ ಕೂಡ ಉಪದ್ರವ ಕೊಡತಕ್ಕಂಥ ಒಂದೇ ಒಂದು ಚಟುವಟಿಕೆಗಳು ನಮ್ಮಿಂದ ಬರಬಾರದು. ಬಂದರೆ ಅವರ ಸರ್ಟಿಫಿಕೇಟ್ನಿಂದ ಪಾರತ್ರಿಕ ಲೋಕದಲ್ಲಿ ಬಯಸ್ತಕ್ಕಂಥ ಆ ಸ್ವರ್ಗ ಜೀವನಕ್ಕೂ ಕೂಡ ತಡೆಯಾಗಿ ಬರತಕ್ಕಂಥ ವ್ಯವಸ್ಥೆಗಳನ್ನು ಪವಿತ್ರವಾದಂತಹ ಧರ್ಮ ಪರಿಚಯಿಸುವಾಗ ಮಾನ್ಯರೇ ನಾವು ಮುಂದೆ ಬರಬೇಕಾಗಿರುತ್ತದೆ. ಆಪತ್ಕಾಲದಲ್ಲಿ ಮಾತ್ರ ಒಂದು ಬಾಟ್ಲಿ ರಕ್ತಕ್ಕಾಗಿ ನಾವು ಓಡ್ತಾ ಇದ್ದೇವೆ, ಅಲ್ಲಿ ಮಾತ್ರ ನಮಗೆ ಸೌಹಾರ್ದತೆ ಬರ್ತದೆ, ಯಾರ ರಕ್ತ ಅಂತ ನಾವು ಕೇಳ್ತಾ ಇಲ್ಲ. ಆದರೆ ಏನೋ ಒಂದು ಸಮಾರಂಭ ನಡೆಯುವಾಗ, ಏನೋ ಒಂದು ಆಚಾರಗಳು ನಡೆಯುವಾಗ, ಏನೋ ಒಂದು ಒಳ್ಳೆಯ ಕಾರ್ಯಕ್ರಮ ನಡೆಯುವಾಗ ಯಾರದು ಅಂತ ಹೇಳಿ ಕೇಳುತ್ತಾ ಬೇಡವಾದ ರೀತಿಯ ಉಪದ್ರವಗಳನ್ನ ಕೊಡ್ಲಿಕ್ಕಾಗಿ ಕೇಸರಿ ಒಂದ್ ಕಡೆ ಹಾರಾಡುತ್ತಿರುವಾಗ ಉಸಿರುಗಟ್ಟತಕ್ಕಂತ ಬೇಸರ ಯಾರಿಗೂ ಬರ್ಲಿಕ್ಕಿಲ್ಲ. ಹಸಿರು ಒಂದ್ ಕಡೆ ಹಾರಾಡುವಾಗ ಯಾವುದೇ ರೀತಿಯ ಉಸಿರು ಕಟ್ಟತಕ್ಕಂಥ ಮನೋಭಾವ ಯಾರಿಂದಲೂ ಕೂಡ ಉಂಟಾಗಬಾರದು. ಈ ರೀತಿ ಎಲ್ಲರನ್ನ ಪರಸ್ಪರ ಸೌಹಾರ್ದಯುತವಾದ ಬದುಕಿನಿಂದ ಕಾಣುತ್ತಾ ಈ ಲೋಕದಲ್ಲಿ ನಮ್ಗೆಲ್ರಿಗೂ ಅತ್ಯಗತ್ಯವಾಗಿ ಬರತಕ್ಕಂಥ ನೀರು, ಬೆಂಕಿ ಎಲ್ಲವೂ ಒಂದೇ ಇರುವಾಗ ಎಲ್ಲರನ್ನ ಅರಿತು ಬಾಳಬೇಕಾದುದೇ, ಪರಸ್ಪರ ಅರಿತು ಬಾಳಬೇಕಾದುದೇ ಇಸ್ಲಾಮಿನ ಆ ಒಂದು ಸಂದೇಶ. ಇಲ್ಲಿ ಬೆಳಕು ಹಚ್ಚುವುದು ಕಷ್ಟ, ಆದರೆ ಬೆಂಕಿ ಹಚ್ಚುವುದು ಭಾರಿ ಸುಲಭ. ಬೆಂಕಿ ಹಚ್ಚುವಷ್ಟು ಸುಲಭವಲ್ಲ ಬೆಳಕಿಗೆ ಬಹಳಷ್ಟು ಸ್ಥಾನ ಇದೆ. ಆದರೆ ಸಮಾಜದಲ್ಲಿತ್ಕೊಂಡು ಬೆಂಕಿ ಹಚ್ಚುವವರೇ ಜಾಸ್ತಿ ಇರುವಾಗ ನಾವೆಲ್ಲರೂ ಬೆಳಕಾಗಿ ಬೆಳಕನ್ನ ಹೊತ್ತಿಸಿ ನಮ್ಮ ಊರಿನಲ್ಲಿ ಪ್ರಕಾಶಮಾನಗೊಳಿಸಿ ನಮ್ಮ ಮಕ್ಕಳಿಗೂ ಕೂಡ ಆ ಒಂದು ಸೌಹಾರ್ದಯುತವಾದ ಬೆಳಕನ್ನು ವರ್ಗಾಯಿಸುತ್ತಾ ಪರಸ್ಪರ ಅರಿತು ಸಹೋದರರಾಗಿ ಜೀವಿಸಲು ನಮಗೆಲ್ಲರಿಗೂ ಈ ಒಂದು ಸೌಹಾರ್ದಯುತವಾದ ವೇದಿಕೆ ನಮ್ಮ ಊರಿಗೆ, ನಮ್ಮ ಪ್ರದೇಶಕ್ಕೆ, ನಮ್ಮ ತಾಲೂಕಿಗೆ, ನಮ್ಮ ರಾಜ್ಯಕ್ಕೆ, ನಮ್ಮ ರಾಷ್ಟ್ರಕ್ಕೆ ಇದೆಲ್ಲ ಒಂದು ಸೌಹಾರ್ದಯುತವಾದ ಬದುಕು ಎಲ್ಲೆಡೆಯಲ್ಲೂ ಅಲ್ಲಾಹನು ಉಂಟು ಮಾಡಲಿ ಎಂದು ಪ್ರಾರ್ಥಿಸುತ್ತಾ, ಎಲ್ಲೆಡೆಯಲ್ಲೂ ಕೂಡ ಜಗತ್ತಿನ ವಿವಿಧ ದೇಶಗಳ ಮಧ್ಯೆ ವಿವಿಧತೆಯಲ್ಲಿ ಏಕತೆಯನ್ನ ಸಾರುತ್ತಾ ಒಂದು ಉದಾತ್ತವಾದ ಮಾದರಿಯನ್ನ ತೋರಿಸಿಕೊಟ್ಟ ಭಾರತಕ್ಕೆ ಜಗತ್ತಿನ ವಿವಿಧ ರಾಷ್ಟ್ರಗಳ ಮಧ್ಯೆ ಹೆಮ್ಮೆ ಇರುವಾಗ, ಭಾರತೀಯರಾದ ನಮಗೂ ಕೂಡ ಆ ಹೆಮ್ಮೆ ಸಿಗುವಾಗ ನಾವೆಲ್ಲರೂ ಕೂಡ ಒಬ್ಬ ಏಕಕಾಲದಲ್ಲಿ ಎಲ್ಲರೂ ಉತ್ತಮ ರೀತಿಯ ಸುಖಿ ಭಾರತೀಯ ಪ್ರಜೆಗಳಾಗಿ ಜೀವಿಸುತ್ತಾ
ನಮ್ಮ ಆಚಾರ ವಿಚಾರಗಳಿಗೆ ನಾವು ಸಾಕ್ಷಿಗಳಾಗುತ್ತಾ ಇನ್ನಿತರ ಧರ್ಮೀಯರ ಆಚಾರಗಳನ್ನ ಗೌರವಿಸುತ್ತಾ ಒಬ್ಬ ಸತ್ಯ ವಿಶ್ವಾಸಿ ತನ್ನನ್ನು ಅರಿಯುತ್ತಾ ಪರಸ್ಪರರನ್ನ ಅರಿತು ಜೀವಿಸ್ತಕ್ಕಂಥ ಒಂದು ಸನ್ನಿವೇಶ ನಮ್ಗೆಲ್ರಿಗೂ ನಿರ್ಮಾಣವಾಗಲಿ. ಇಂತಹ ಒಂದು ಸಂದರ್ಭದಲ್ಲಿ ಒಂದು ಊರಿನ ಪ್ರಧಾನ ಆರಾಧನಾಲಯದ ನವೀಕೃತ ಕಟ್ಟಡ ಉದ್ಘಾಟನೆ ಸಂದರ್ಭ ಈ ಒಂದು ಅರ್ಥಪೂರ್ಣವಾದ ಸೌಹಾರ್ದಯುತವಾದ ಸಮ್ಮೇಳನವನ್ನು ಆಯೋಜಿಸಿದ ಕಾರ್ಯಕರ್ತರಿಗೆ ಮಗದೊಮ್ಮೆ ಅಭಿನಂದನೆಗಳನ್ನು ನಾನು ಸಲ್ಲಿಸುತ್ತಾ ಪವಿತ್ರವಾದ ಇಸ್ಲಾಮಿನ ಕರುಣೆಗಳನ್ನು ಸಾರಿ ಹೇಳತಕ್ಕಂಥ ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್ ವಮಾ ಅರ್ಸಲ್ನಾಕ ಇಲ್ಲಾ ರಹ್ಮತಲ್ ಲಿಲ್ ಆಲಮೀನ್ ಪವಿತ್ರ ವಚನದೊಂದಿಗೆ ಈ ಒಂದು ಅರ್ಥಪೂರ್ಣವಾದ ಸಂಭ್ರಮವನ್ನು ಉದ್ಘಾಟಿಸುತ್ತಾ ನನ್ನ ಈ ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ. ಜೈ ಕರ್ನಾಟಕ್, ಜೈ ಹಿಂದ್.